ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸ್ವಾಮಿ ಕನ್ನಡಿಗ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಇದೆ, ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟು ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಎಲ್ಲ ಸಪೋರ್ಟ್ ಮಾಡಿ. ಇವತ್ತು ಮಾಡಿರೋದು ಆರ್ ಕುಕಿಂಗ್ ಸ್ಪೆಷಲ್ ರವೆ ಇಡ್ಲಿ. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರ್ತದೆ ತಿನ್ನೋಕ್ಕೆ. ವಯಸ್ಸಾಗಿರೋರಿಗೆಲ್ಲ ತುಂಬ ಚೆನ್ನಾಗಿರ್ತದೆ, ತುಂಬ ಇಷ್ಟ ಆಗುತ್ತೆ. ನಾ ಹೇಳೋ ಮೆಥಡಲ್ಲಿ ಮಾಡಿ, ತುಂಬ ಸಾಫ್ಟಿಯಾಗಿ ಚೆನ್ನಾಗಿರ್ತದೆ. ಬನ್ನಿ ನೋಡ್ಕೊಂಡು ಬರೋಣ. ಒಂದು ಬಾಣಲಿಗೆ ಸ್ವಲ್ಪ ಆಯಿಲು, ಹಂಗೆ ಸ್ವಲ್ಪ ಸಾಸಿವೆ ಕಾಳು ಹಾಕೊಳ್ಳಿ. ರವೆ ಹುರ್ಕೊಳ್ಬೇಕು, ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕೊಳ್ಳಿ. ಕಡಲೆಬೇಳೆ ಸಾಸಿವೆ ಕಾಳು ಚೆನ್ನಾಗಿ ಫ್ರೈ ಆದಮೇಲೆ ಒಂದು 2-3 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಸಣ್ಣದಾಗಿ ಹಾಕೊಳ್ಳಿ. ಹಂಗೆ ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕೊಳ್ಳಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರವೆ ಹಾಕೊಳ್ಳಿ. 1 ಬೌಲಷ್ಟು ರವೆ ಹಾಕೊಳ್ಳಿ. ಇದೆಲ್ಲ ಬೌಲ್ ಅಳ್ತದಿಂದ ಮಾಡಿದ್ರೆ ಚೆನ್ನಾಗಿರ್ತದೆ, ಅಳ್ತಾ ಇಲ್ಲಂತೆ ಹಂಗೆ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ. ಅಳ್ತದಿಂದನೇ ಮಾಡಿ, ಚೆನ್ನಾಗಿ ಬರ್ತದೆ ರವೆ ಇಡ್ಲಿ, ಸಾಫ್ಟಾಗಿರ್ತದೆ. ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳಿ. ಹೇಳೋ ಮೆಥಡಲ್ಲಿ ಮಾಡಿ, ತುಂಬ ಸಾಫ್ಟಾಗಿ ಬರ್ತದೆ ರವೆ ಇಡ್ಲಿ. ಈ ಥರ ಎಲ್ಲ ಚೆಂದಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದ್ಮೇಲೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಹಾಕಬೇಕು. ನೋಡಿ, ಈಗ ಸಬ್ಸಿಗೆ ಸೊಪ್ಪು ಹಾಕ್ಬಿಟ್ಟು ಇದೊಂದು 10 ನಿಮಿಷ ಆರಬೇಕು. ಆರಿದ್ಮೇಲೆ ಕಲಿಸ್ಕೊಳ್ಬೇಕು, ಬಿಸಿಲೇ ಕಲಿಸ್ಬಾರ್ದು. ಇದು ಹೋಟೆಲ್ ಸ್ಟೈಲ್ ರವೆ ಇಡ್ಲಿ. ನೋಡಿ, ನಾವು ತಗೊಂಡಿರೋ ರವೆಯಲ್ಲಿ ಅದೇ ಕಪ್ಪಲ್ಲಿ 1 ಕಪ್ ಅಷ್ಟು ಮೊಸರು ಹಾಕೊಳ್ಳಿ. ಇದು ಬಂದು ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ. ಇದು ಸ್ವಲ್ಪ ಸೋಡಾ ಹಾಕೊಳ್ಳಿ, 1/4 ಟೀ ಸ್ಪೂನ್ ಅಷ್ಟು ಸೋಡಾ ಹಾಕೊಳ್ಳಿ, ಜಾಸ್ತಿ ಏನು ಹಾಕಬಿಡಿ. ಮೊಸರು ಏನಾದರೂ ಹುಳಿ ಜಾಸ್ತಿ ಇದ್ದರೆ ಸ್ವಲ್ಪ ಸೋಡಾ ಕಮ್ಮಿ ಹಾಕೊಳ್ಳಿ, ಇಲ್ಲ ಅಂತಂದರೆ ಸೋಡಾ ಇಷ್ಟು ಬೇಕಲೇಬೇಕು. ಸೋಡಾ ಹಾಕ್ಲಿಲ್ಲ ಅಂತಂದರೆ ಆರೋಡಾಗೋಯ್ತದೆ ರವೆ ಇಡ್ಲಿ. ನೋಡಿ, ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕ್ಯಾರೆಟ್ ಗಿರೇಟ್ ಎಲ್ಲ ಹಾಕ್ಬಿಡಿ. ಹಂಗೆ ಸ್ವಲ್ಪ ಅರ್ಧ ಬೌಲಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ಪು ರವೆಗೆ 1 ಕಪ್ಪಷ್ಟು ಮೊಸರು, ಅರ್ಧ ಬೌಲಷ್ಟು ನೀರು ಬೇಕು. ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ, ಈ ಲೆವೆಲ್ಗೆ ಬಂದರೆ ಸಾಕು. ರವೆ ಇಡ್ಲಿ ಏನಿದ್ರು ಮೀಡಿಯಮ್ ರವೆಲೆ ಮಾಡಿ, ಉಪ್ಪಿಟ್ಟು ರವೆಲಿ. ಬೇರೆ ರವೆ ಹಾಕಿದ್ರೆ ಚೆನ್ನಾಗಿರೋಕ್ಕಿಲ್ಲ. ಒಂದು ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಬಿಡ್ಬೇಕು. ಇದು ನೆನ್ಮೇಲೆ ಸ್ವಲ್ಪ ತೆಳುವಾಗಿದ್ರೆ ನೀರು ಹಾಕೊಳ್ಳಿ, ಇಲ್ಲಾಂದರೆ ಸಾಕು ಇಷ್ಟೇ. ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು. ಇದು ಒಂದು 5 ನಿಮಿಷ ಆಗಿದೆ. ಇಡ್ಲಿ ಹಾಕಬೇಕು ನೆಕ್ಸ್ಟು. ನೋಡಿ, ಇದು ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ. ಟೊಮೊಟೊ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈ ಥರ ಹಾಕಿದ್ರೆ ಇಡ್ಲಿ ನೋಡೋಕೆ ತುಂಬ ಚೆನ್ನಾಗಿರ್ತದೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರ್ತದೆ. ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳು ಬರ್ತಿರ್ತವೆ. ಇದು ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ. ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ನೆಕ್ಸ್ಟು ಆ ರೆಸಿಪಿನೇ ಮಾಡ್ತೀನಿ. ಒಂದೊಂದು ಸೋಟಷ್ಟೇ ಇಡ್ಲಿ ಮೀಡಿಯಮ್ ಆಗೇ ಹಾಕೊಳ್ಳಿ, ತುಂಬ ದಪ್ಪ ಹಾಕೊಂಡ್ರೆ ಇದು ಅರಳುತ್ತೆ. ಇದೊಂದು 13 ನಿಮಿಷ, 13ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಬನ್ನಿ ಇದು ಬೇಯಕ್ಕೆ ಹಾಕೋಣ. ನೋಡಿ ಯಾವ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಇಡ್ಲಿ. ನೀವು ಇನ್ನೂ ದಪ್ಪ ಹಾಕೊಂಡ್ರೆ ಇನ್ನೂ ಫುಲ್ ಅರಳುತ್ತೆ, ಸಾಕು. ಈ ಥರ ಹಾಕೊಂಡ್ರೆ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ ಇಡ್ಲಿ. ನೋಡಿ, ಟೊಮೊಟೊ ಕ್ಯಾರೆಟ್ ಎಲ್ಲ ತುಂಬ ಲುಕ್ಕಾಗಿ ಕಾಣ್ತಿದೆ. ಸೇಮು ಹೋಟೆಲಲ್ಲಿ ಯಾವ ಥರ ಇರ್ತದೆ ಅದೇ ಥರ ಐತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ, ಯಾವ ಥರ ಬೇಕು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.